ನಾವು ಈಗ ಮಂಗಳೂರನ್ನು ಬಿಟ್ಟು ಮುಂದೆ ಮುಲ್ಕಿ ಎನ್ನುವಂತಹ ಸ್ಥಳದಲ್ಲಿದ್ದೀವಿ. ಸುಮಾರು ಒಂದು 29ರಿಂದ 30 ಕಿಲೋಮೀಟ್ರ್ ಆಗುತ್ತೆ ಕಣ್ರಿ. ಇಲ್ಲಿ ಕಾಣ್ಬೋದು ತಾಯಿ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಬಪ್ಪನಾಡು ಮುಲ್ಕಿ. ಇವತ್ತು ತುಂಬ ಟ್ರೆಂಡಿಂಗಲ್ಲಿರುವಂತಹ ದೇವಸ್ಥಾನ. ಬನ್ನಿ ಈ ದೇವಸ್ಥಾನದ ಒಳಗೆ ಹೇಗಿದೆ ನೋಡೋಣ. ಹೇಗಿದೆ ಮುಂದೆ ವೀಕ್ಷಣೆ ಮಾಡ್ತಾಯಿದ್ದೀರಾ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಪ್ಪನಾಡು ಅಂಥೇಳಿ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಕಣ್ರಿ, ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಕೆಲವೊಂದು ಸಾಲುಗಳಲ್ಲಿ ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ, ನೋಡ್ಕೊಳ್ಳಿ. ಮುಂದೆ ಬಂದರೆ ನೋಡ್ರಿ, 800 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಶಾಂಭವಿ ನದಿಯ ದಡದಲ್ಲಿರುವಂತಹ ದೇವಸ್ಥಾನ ಕಣ್ರಿ. ಭರತಖಂಡದ 56 ದೇಶಗಳಲ್ಲಿ ಶೋಣಿತಪುರವು ಕೂಡ ಒಂದು. ಹಿಂದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ತಾರಕಾಸುರ, ತ್ರಿಪುರಾಸುರ ಮೊದಲಾದವರು ಹಾಳಿ ಮೆರೆದಂತಹ ಸ್ಥಳ. ಅವರ ವಂಶಜನಾದಂತಹ ದಾರಿಕಾಸುರನು ತನ್ನ ಹಿರಿಯರನ್ನು ಸದೆಬಡಿದ ಕುಲವೈರಿಗಳಾದಂತಹ ಸುರರನ್ನು ನಾಶಗೈಯಲು ಅವನು ಹಂಬಲಿಸುತ್ತಿದ್ದನು. ದೈಹಿಕ ಬಲದೊಂದಿಗೆ ದೈವಿಕ ಬಲವನ್ನು ಗಳಿಸಲು ದಾರಿಕಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಹೊಲಿದು ಬಂದಂತಹ ವಿಧಿಯಿಂದ ದೇವದಾನವರಿಂದಲೂ ಬ್ರಹ್ಮ ಸೃಷ್ಟಿಯ ಯಾವ ಜೀವಿಗಳಿಂದಲೂ ಒಳಗೆ ಹೊರಗೆ ಮೇಲೆ ಕೆಳಗೆ ರಾತ್ರಿ ಹಗಲು ಮರಣಬಾರದ ವರವನ್ನು ಪಡೆದುಕೊಳ್ತಾನೆ. ವರಬಲದಿಂದ ಕೊಬ್ಬಿದಂತಹ ರಾಕ್ಷಸ ಸಕಲರನ್ನು ಕೂಡ ಸದೆಬಡಿತಾರೆ. ಹಾಗೆ ಮಹಾವಿಷ್ಣುವನ್ನು ಸೋಲಿಸಿ ಆತನಿಂದ ಶಂಖ ಚಕ್ರ ಗದ ಪದ್ಮಾದಿಗಳನ್ನು ತೆಗೆದುಕೊಂಡು ತನ್ನ ನಗರಕ್ಕೆ ಧಾವಿಸಿ ಬರ್ತಾರೆ. ತನ್ನ 16 ರಾಣಿಯರಿಗೆ ಅಪ್ಪಣೆಯನ್ನು ಕೊಟ್ಟು ಅದು ತನ್ನ ಪೂಜಾ ಸಾಮಗ್ರಿ ಸ್ಥಳದಲ್ಲಿ ಇಡಲು ಆಜ್ಞಾಪಿಸುತ್ತಾನೆ. ಈ ಕಾರಣದಿಂದ ಮಹಾವಿಷ್ಣುವು ಮರುಗುತ್ತಿದ್ದ ಸಂದರ್ಭದಲ್ಲಿ ಆತನ ಕಣ್ಣೀರಿನ ಹನಿಗಳು ಧರೆಗಿಳಿದು ಅವು ರವಿಕೋಟಿ ತೇಜಸ್ಸಿನ ಕೆಲವು ಸಪ್ತಸ್ತ್ರೀಯರು ಹುಡಲಿಕ್ಕೆ ಕಾರಣವಾಗ್ತದೆ. ಅವರನ್ನು ಆದಿಶಕ್ತಿಯ ಹಂಸ, ಅವರ ಸಂಭೂತಿಯರು ಅಂಥೇಳಿ ಅದನ್ನು ಪರಿಗಣಿಸಲಾಗುತ್ತೆ. ಮುಂದೆ ಅವರನ್ನೇ ಭಗವತಿ, ಪರಮೇಶ್ವರಿ, ಭ್ರಮರಾಂಬಿಕೆ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ರಕ್ತೇಶ್ವರಿ, ಕಾತ್ಯಾಯಿನಿ ಅಂತ ಹೇಳಿ ಅವರನ್ನು ಜಲದುರ್ಗೆಯರೆಂದು ಮಹಾವಿಷ್ಣುವ ಆಕೆಯರನ್ನು ಕೊಂಡಾಡ್ತಾರೆ. ಅವರಿಗೆ ಕೆಲವು ಯೋಗ್ಯ ಆಯುಧಗಳನ್ನು ಇಟ್ಟು ಹರಸಿ ಅವರ ರಾಕ್ಷಸರ ವಧೆಗಾಗಿ ಆತ ಕಳುಹಿಸಿಕೊಟ್ಟ ಅಂತ ಕತೆ ಹೇಳುತ್ತೆ. ಮುಂದೆ ಅಲ್ಲಿಂದ ಸಪ್ತದುರ್ಗೆಯರು ಶೋಣಿತಪುರದ ಕಡೆಗೆ ಹೊರಟು ಅಲ್ಲಿ ಈಶ್ವರನ ಹಂಸನಾದಂತಹ, ಈಶ್ವರನ ಸಂಭೂತನಾದಂತಹ ಧರ್ಮದೇವತೆಯೊಬ್ಬ ಭೂಲೋಕಕ್ಕೆ ಬಂದು ಧರ್ಮಸ್ಥಾಪನೆ ಮಾಡಲು ಕೆಳಗಿಳಿದು ಬಂದಾಗ ವಿಶ್ರಾಂತಿಗೋಸ್ಕರ ಅವನು ತನ್ನ ತಲೆಯನ್ನು ಘಟ್ಟಕ್ಕೂ ಕಾಲನ್ನು ಸಮುದ್ರ ತೀರಕ್ಕೂ ಚಾಚಿ ಹಾಯಾಗಿ ನಿದ್ರಿಸುತ್ತಿರುತ್ತಾನೆ. ಆತನನ್ನೇ ಗುಳಿಗ ಅಂತ ಹೇಳಲಾಗುತ್ತೆ. ಕೊನೆಗೆ ಅವನನ್ನು ಎದ್ದೇಳಿಸಿ ಆಗ ಗುಳಿಗ, ನೀವು ನಮಗೆ ರಕ್ತ ಕೊಡುವುದಾದರೆ ನಾನು ಬರುವೆನೆಂದು ಅವನು ಹೇಳುತ್ತಾನೆ. ದೇವಿಯರು ಆತನನ್ನು ಕೂಡ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಪ್ರಾತಃ ಕಾಲದಲ್ಲಿ ಸ್ನಾನಾದಿ ಕರ್ಮಗಳಿಗೆ ನದಿ ತೀರಕ್ಕೆ ಹೊರಟಂತಹ ದಾರಿಕಾಸುರನಿಗೆ ವೃದ್ಧೆಯಂತೆ ಮಾಯಾವೇಷದಲ್ಲಿ ಭಗವತಿ ದೇವಿಯು ಎದುರಾಗುತ್ತಾಳೆ. ತನಗೆ ಆಹಾರ ಬೇಕೆಂದು ಆಕೆ ಬೇಡಿಕೊಂಡಳು. ಮುಂದೆ ದಾರಿಕಾಸುರನು ಅರಮನೆಗೆ ಹೋಗಿ ತನ್ನ ಹೆಂಡತಿಯೊಂದಿಗೆ ಊಟವನ್ನು ಕೇಳಲು ಸಲಹೆಯನ್ನು ನೀಡುತ್ತಾನೆ ಮತ್ತು ಊಟ ಸಿಗದಿದ್ದರೆ ಹೇಳು ಎಂದು ಹೇಳಿದನು. ಅದರಂತೆ ಭಗವತಿ ದೇವಿಯು ದಾರಿಕಾಸುರನ ಅರಮನೆಗೆ ಭೇಟಿ ನೀಡಿ ಮುಂದೆ ಭಾಗೀರಥಿ ಎಂಬ 16 ಪ್ರಾಯದ ಚತುರೆಯಾಗಿ ಭಗವತಿ ದೇವಿಯು ಆ ಪುರವನ್ನು ಪ್ರವೇಶ ಮಾಡ್ತಾಳೆ. ಆ ರಾಕ್ಷಸರ ಪತ್ನಿಯರಲ್ಲೊಬ್ಬಳಾದಂತಹ ರಂಭಾಮಣಿಯೊಡನೆ ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ಹಿಂತಿರುಗಿಸುವಂತೆ ಕೇಳಿಕೊಂಡಳು. ಭಗವತಿಯು ತನ್ನ ಹೆಂಡತಿ ತನಗೆ ಊಟ ನೀಡಲು ಸಿದ್ಧವಾಗಿಲ್ಲ ಎಂದು ದಾರಿಕಾಸುರನಿಗೆ ಮನಸೋವಿಚ್ಛೆ ತಪ್ಪಾಗಿ ತಿಳಿಸುತ್ತಾಳೆ. ಅದನ್ನು ಕೇಳಿದಂತಹ ದಾರಿಕಾಸುರನು ತನ್ನ ಹೆಂಡತಿಗೆ ಭಗವತಿ ಬಯಸಿದ್ದನ್ನು ನೀಡುವಂತೆ ಆದೇಶವನ್ನು ಕೊಡ್ತಾನೆ. ಕೊನೆಗೆ ಭಗವತಿ ದೇವಿಗೆ ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟು ಕಳುಹಿಸುತ್ತಾಳೆ. ಭಗವತಿ ದೇವಿಯಿಂದ ವಂಚನೆಗೊಳಗಾಗಿರುವುದನ್ನು ತಿಳಿದ ರಾಕ್ಷಸ ದಾರಿಕಾಸುರ ಕೋಪಗೊಂಡು ಸಪ್ತದುರ್ಗಿಯರ ವಿರುದ್ಧ ಯುದ್ಧವನ್ನು ಘೋಷಿಸುತ್ತಾನೆ.
ಮತ್ತು ಹೊಂಚು ದಾಳಿಯಲ್ಲಿ ದಾಳಿ ಮಾಡುತ್ತಾನೆ. ಈ ಒಂದು ಯುದ್ಧದಲ್ಲಿ ಗುಳಿಗ ದೇವತೆಯನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ. ಆದರೆ 7 ದಿನಗಳ ಉಗ್ರ ಯುದ್ಧದ ನಂತರ ರಾಕ್ಷಸ ದಾರಿಕಾಸುರರನ್ನು ಸಪ್ತದುರ್ಗೆಯರು ಸೋಲಿಸಿದರು. ಅಂತಿಮವಾಗಿ ಆತ ಭೂಗತ ಜಗತ್ತಿನಲ್ಲಿ ಓಡಿ ಹೋಗಿ ಅಡಗಿಕೊಂಡಿರುತ್ತಾನೆ. ಕೊನೆಗೆ ಭಗವತಿ ದೇವಿಯು ಭದ್ರಕಾಳಿಯ ರೂಪವನ್ನು ತೆಗೆದುಕೊಂಡು ಅವನ ಹುಡುಕಾಟವನ್ನು ಪ್ರಾರಂಭಿಸಿ ಕೊನೆಗೆ ತಡರಾತ್ರಿಯಲ್ಲಿ ಶಿವಪೂಜೆಗೆ ಬಂದಂತಹ ಸಂದರ್ಭದಲ್ಲಿ ಭದ್ರಕಾಳಿ ಆತನನ್ನು ಕಂಡು ಸಂಹರಿಸುತ್ತಾಳೆ. ನಂತರ ಭಗವತಿಯು ತನ್ನ ಇತರ ಸಹೋದರಿಯರ ದೇವತೆಗಳು ಮತ್ತು ಗುಳಿಗ ದೇವತೆಯೊಂದಿಗೆ ವಿಷ್ಣುವನ್ನು ಭೇಟಿ ಮಾಡಿದರು. ಇವರನ್ನು ಲೋಕ ಕಲ್ಯಾಣಕ್ಕೋಸ್ಕರ ಭೂಲೋಕಕ್ಕೆ ಕಳಿಸುವ ಸಲುವಾಗಿ ವೈಕುಂಠದಿಂದ ಶ್ರೀಗಂಧದ ಮರದ ದೋಣಿಯನ್ನು ಸಿದ್ಧಪಡಿಸಲು ವಿಷ್ಣು ಅವರಿಗೆ ಅನುಮತಿಯನ್ನು ನೀಡಿದರು. ಅದರಂತೆ ದೋಣಿ ಮಾಡಿ ಪ್ರಯಾಣವನ್ನು ಆರಂಭಿಸುತ್ತಾರೆ. ದೋಣಿ ಭೂಲೋಕಕ್ಕೆ ಬಂದು ದಕ್ಷಿಣ ಭಾರತದ ಕರಾವಳಿಯ ಕಾಸರಗೋಡು, ಕುಂಬಳೆ, ಉಪ್ಪಳ, ಪಟ್ಟತ್ತೂರು, ಮಂಜೇಶ್ವರ, ಉದ್ಯಾವರ, ಉಳ್ಳಾಳ, ಕುದ್ರೋಳಿಗಳನ್ನು ದಾಟಿ ಅಲ್ಲಿಂದ ಮುಲ್ಕಿಪೇಟೆಯನ್ನು ಸಮೀಪಿಸಿ ಸಸಿ ಹಿತ್ಲುವಿಗೆ ಬಂದು ತಲುಪುತ್ತೆ. ಅಲ್ಲಿ ಭಗವತಿ ಒಬ್ಬ ಕೆಳವರ್ಗದ ಭಕ್ತನಿಂದ ಕೋಮಲವಾದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಸ್ವೀಕರಿಸಿದ ಕಾರಣ ಮತ್ತು ಅಲ್ಲೇ ನೆಲೆಸಲು ಬಯಸಿದ ಕಾರಣ ಮುಂದೆ ಮುಲ್ಕಿಗಡಿಯಲ್ಲಿ ಶಾಂಭವಿ ಮತ್ತು ನಂದಿನಿ ನದಿಯ ಸಂಗಮದಲ್ಲಿ ಆ ಒಂದು ಸ್ಥಳದಲ್ಲಿ ದುರ್ಗಾಪರಮೇಶ್ವರಿ ದೇವಿಯ ಒಂದು ಸಾಂಕೇತಿಕ ರೂಪವನ್ನು ಪಡೆದು ಹೊರಹೊಮ್ಮಿದಳು ಅಂತ ಹೇಳಲಾಗುತ್ತೆ. ಇದು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸ್ಥಳ ಪುರಾಣವಾಗಿದೆ ವೀಕ್ಷಕರೇ. ಈ ಕಥೆಯೆಲ್ಲ ಕೇಳಿದ್ದು ಸುಮಾರು 1000 ವರ್ಷಗಳ ಹಿಂದಿನ ಪುರಾಣದ ಕತೆ. ಹಾಗೆ ಕಾಲ ಕಳೆದಂತೆ ಸುಮಾರು 800 ವರ್ಷಗಳ ಹಿಂದೆ ಕೇರಳದ ಒಬ್ಬ ವ್ಯಾಪಾರಿಯಾಗಿದ್ದಂತಹ ಬಪ್ಪ ಬ್ಯಾರಿ ಎನ್ನುವಂತಹ ವ್ಯಾಪಾರಗಾರ ಶಾಂಭವಿ ನದಿಯ ಮೂಲಕ ನೌಕಾಯಾನವನ್ನು ಮಾಡ್ತಾಯಿದ್ರು. ದೋಣಿ ಮುಲ್ಕಿಯನ್ನು ತಲುಪಿದಾಗ ಉಂಟಾದಂತಹ ಅಡಚಣೆಯಿಂದಾಗಿ ನೌಕೆ ಮಧ್ಯದಲ್ಲಿ ನಿಂತಿತು ಅಂತ ಹೇಳ್ಬೋದು. ನದಿಯ ಪ್ರವಾಹದಿಂದ ಕುಸಿದಿದ್ದ ದೇವಾಲಯದ 5 ಲಿಂಗಗಳು ಈ ಒಂದು ಅಡಚಣೆಗೆ ಕಾರಣವಾಗಿತ್ತು. ನೌಕೆ ನಿಂತ ಸಮೀಪದ ನದಿಯಲ್ಲಿ ನೀರಿನಲ್ಲಿ ಕೆಂಪು ರಕ್ತ ಬಣ್ಣಕ್ಕೆ ತಿರುಗಿದಾಗ ಭಯಗೊಂಡಂತಹ ಬಪ್ಪ ಬ್ಯಾರಿ ಆ ದೇವತೆ ಆತನ ಕನಸಿನಲ್ಲಿ ಕಾಣಿಸಿಕೊಂಡು ದೇವಸ್ಥಾನವನ್ನು ನಿರ್ಮಿಸಲು ಅವನಲ್ಲಿ ಕೇಳಿಕೊಳ್ಳುತ್ತಾಳೆ. ನಂತರ ಕಾಲಾಂತರದಲ್ಲಿ ಮುಲ್ಕಿಯ ಸಾವಂತರ ಸಹಕಾರದಿಂದ ದೇವಸ್ಥಾನ ನಿರ್ಮಿಸಿ ಬೈಲ ಹುಡುಪರ ಮುಖೇನ ಪೂಜೆಯನ್ನು ಜರುಗಿಸು ಎಂದು ಅಂಬರವಾಣಿಯಾಯಿತು. ಜೈನ ವಂಶದ ದುಗ್ಗನ್ನ ಸಾವಂತರರು ಮುಲ್ಕಿ ಸೀಮೆಯ 9 ಮಾಗನೆಗಳನ್ನು ಒಟ್ಟುಗೂಡಿಸಿ ವೈಭವದಿಂದ ರಾಜ್ಯಭಾರವನ್ನು ನಡೆಸುತ್ತಿದ್ದರು. ಬಪ್ಪನು ರಾಜರ ಅರಮನೆಗೆ ಹೋಗಿ ನಡೆದ ಸಂಗತಿಯನ್ನು ಹೇಳಿದರು. ಸಾವಂತರು ಬಪ್ಪ ಬ್ಯಾರಿಯ ಖರ್ಚಿನಿಂದ ಗರ್ಭಗುಡಿಯನ್ನು ಸೀಮೆಯ ಪ್ರಜೆಗಳಿಂದ ಗುಡಿ ಗೋಪುರಗಳನ್ನು ಕಟ್ಟಿಸಿ ದೇವಸ್ಥಾನಕ್ಕೆ ಹುಂಬಳಿಯನ್ನು ಬಿಟ್ಟರು. ಬೈಲ ಉಡುಪರನ್ನು ಪ್ರಧಾನ ಅರ್ಚಕರನ್ನಾಗಿ ನೇಮಕ ಮಾಡಿದರು. ಬಪ್ಪ ಬ್ಯಾರಿಯಿಂದ ಈ ಕ್ಷೇತ್ರಕ್ಕೆ ಬಪ್ಪನಾಡು ಎಂಬ ನಾಮಕರಣವಾಯಿತು. ಸೊ ಹಾಗೆ ಮಂಗಳೂರು ಮುಗಿಸಿ ಮುಂದೆ ಉಡುಪಿಗೆ ಹೋಗುವಂತಹ ದಾರಿಯಲ್ಲಿ ನಮಗೆ ನೋಡಲಿಕ್ಕೆ ಬಪ್ಪನಾಡು ದುರ್ಗಾಪರಮೇಶ್ವರಿಯ ದೇವಸ್ಥಾನವೂ ಕೂಡ ನೋಡಲಿಕ್ಕೆ ಸಿಗುತ್ತೆ ವೀಕ್ಷಕರೇ. ಹೇಗಿದೆ? ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದು ಈ ಒಂದು ದೇವಸ್ಥಾನವನ್ನು ನೀವು ಕೂಡ ವಿಸಿಟ್ ಮಾಡಿ. ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಮುಲ್ಕಿ. ಹೇಗಿದೆ ಗೈಸ್? ಹಾಗೆಯೇ ನೀವು ಕೂಡ ಮಿಸ್ ಮಾಡಿಕೊಳ್ಳದೆ ಏನಾದರೂ ಉಡುಪಿಗೆ ಹೋಗುವಂತಹ ದಾರಿಯಲ್ಲಿ ಈ ದೇವಸ್ಥಾನ ಸಿಗುತ್ತೆ. ಖಂಡಿತವಾಗಿ ವಿಸಿಟ್ ಮಾಡಿ ವೀಕ್ಷಕರೇ.